ಏನು ಹ್ಯಾಂಡ್ಸಮ್ ಬಾಯ್ ಈ ಥರ ರೆಡಿ ಆಗ್ಬಿಟ್ಟಿದ್ಯಾ ಇವತ್ತು? ಲೋ ರಾಮು, ನೀನು ಗೊತ್ತಿಲ್ಲೇನೋ ಇವತ್ತು ರಾಮನವಮಿ ಐತೆ ಅಂತೇಳಿ ರಾಮು ಅಂತ ಹೆಸರಿಟ್ಕೊಂಡು ರಾಮನವಮಿ ಇರೋದೇ ಗೊತ್ತಿಲ್ಲ ನಿನ್ಗ. ಲೋ ಸೋಮು, ರಾಮು ಅಂತ ಹೆಸರಿಟ್ಕೊಂಡ್ರವ್ರಿಗೆಲ್ಲ ರಾಮ ಅಂತ ಹೆಸರಿಟ್ಕೊಂಡ್ರವ್ರಿಗೆಲ್ಲ ರಾಮನವಮಿ ಗೊತ್ತಿರ್ತದೆ. ನಾವೇನು ಹೆಂಗಸ್ರ ತಿಳ್ಕೊಳಕ್ಕ? ನೀ ಏನು ಇವತ್ತು ಟಿಪ್ ಟಾಪ್ ಆಗಿ ರೆಡಿ ಆಗ್ಬಿಟ್ಟಿದ್ಯಾ? ಏನು ನಿಮ್ಮ ಹುಡುಗಿ ಕರ್ಕೊಂಡು ಎಲ್ಲ ರೌಟಿಂಗ್ ಹೋಗ್ತಿದ್ಯಾ ಹೆಂಗ? ನೋಡಪ್ಪ, ಏನು ನಿಮ್ಮ ಅತ್ತೆ ಏನು ಕಳಿಸ್ಬಿಡ್ತಾಳೆ, ನಿಮ್ಮಮ್ಮ ಕಳಿಸ್ಬಿಡ್ತಾರೆ ನಮ್ಮ ಹುಡುಗಿನ ಕರ್ಕೊಂಡು ಹೋಗಕ್ಕ. ಮೊದ್ಲಾಗ ನೀನೇ ಕಳ್ಸಲ್ಲ, ಏನಾರು ಪಿಟ್ಟಿಂಗ್ ಇಟ್ಟಿರ್ತೀಯ ಮಗನೇ ನೀನು. ನಾನೆಲ್ಲ ಮಾಡೀನಿ? ಹಾಂ, ಎದಕ್ಕೆ ನನ್ನ ಈ ಥರ ಮಾತಾಡ್ತಿ? ನಾನು ಏನಾರು ಅಂದಿನ? ಓಹೋ, ನನ್ನ ಮೇಲೆ ತಕ್ಕದ್ ನೋಡ. ನಡಿ ನಡಿ, ರಾಮನವಮಿ ಐತೆ ಅಂತೀಯಲ್ಲ. ನಾನು ನಮ್ಮ ಅಜ್ಜಿನೂ ಬೆಳಗ್ಗೆ ಸ್ನಾನ ಮಾಡಿ ಕಳ್ಸೋಳೆ, ನನಗೂ ಗೊತ್ತಿತ್ತು ಕಣ ನೀ ಏನು ಮಾತಾಡ್ತೀಯ ಅಂತೇಳಿ ಕೇಳ್ಕೊಂತ ಕೂತಿದ್ದೆ. ನಡಿ ಬೇಗ ಬೇಗ ಹೋಗೋಣ. ಎಲ್ಲ ಅಲ್ಲಿ ಪಾನ್ಕ ಮಜ್ಜಿಗೆ ಅದು ಇದು ರೆಡಿ ಮಾಡಬೇಕು, ನಡಿ. ಲೋ ದೋಸ್ತ, ನಿಮ್ಮ ಫ್ರೆಂಡ್ ಮೇಲೆ ಈ ಥರ ಈ ಥರ ಈ ಥರ ಈ ಥರ ಯಾವ್ದಲ್ಲ ಈ ಥರ ಈ ಥರ ಈ ಥರ ತರ 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 ಒಂಥರ ಇಲ್ಲಿ ಯಾರು ಇಲ್ಲ ಕಣೆ ನಿಂತರ ಅನ್ನೋ ಥರ ಹೇಳ್ತಿದ್ಯಪ್ಪ. ಲೋ ದೋಸ್ತ, ನಿನ್ ಥರ ಗೆಳೆಯ ಇರ್ಬೇಕಲ್ಲ. ನೋಡ್ಲಾ, ನಿಮ್ಮತ್ತೆ ಮಗಳು ನಿನಗೆ ಫಿಕ್ಸ್ ಆಗಿರೋ ಹುಡುಗಿನ ನನಗೆ ಬಿಟ್ಕೊಟ್ಟಿದ್ದಿಲ್ಲ. ಭಾಳ ಗ್ರೇಟ್ ಕಾಲ ನೀನು. ಲೋ, ಇವತ್ತು ರಾಮನವಮಿ ಐತೆ, ಗುಡಿ ಹತ್ರ ಹೋಗ್ಬೇಕು, ನಡಿ ಹೋಗೋಣ. ಇದನ್ನೆಲ್ಲ ಹಳೇದೆಲ್ಲ ಕೆಣಿಕೊಂಡು ಮಾತಾಡ್ಕೊಂಡು ಕುಂದ್ರಬೇಡ, ನಡಿ ಬೇಗ ಬೇಗ. ಸರಿ ಬಾರಪ್ಪ ಹೋಗೋಣ, ಟೈಮ್ ಆಗ್ಬಿಡುತ್ತ ಆಮ್ಯಾಗ. ಅದು ಅದು ಇವತ್ತು ರಾಮನವಮಿ ಐತಲ್ಲ, ಅದಕ್ಕೆ ಈ ಮಜ್ಜಿಗೆನೂ ಪಾನ್ಕನು ಕೊಡ್ತಾರಂತೆ. ಅದಕ್ಕೆ ಚೊಂಬ್ ತಕೊಂಡು ಹೋಗ್ತಾನೆ. ಹಾಗಾದ್ರೆ ಎಷ್ಟು ಕೇಳಿದ್ರು ಕೊಡ್ತಾರಲ್ಲ. ನಾನು ಬರ್ತೀನಿ, ನನ್ನ ಹತ್ರ ಇರೋದು ಒಂದೇ ತಟ್ಟೆ ಒಂದೇ ಲೋಟ, ಅವೆರಡು ತಕೊಂಡ್ಬರ್ತೀನಿ. ತಟ್ಟೆಗೆ ಮಜ್ಜಿಗೆ, ಲೋಟಕ್ಕೆ ಪಾನ್ಕ ಹಾಕಿಸ್ಕೊಂಬ. ನಾನು ಬರ್ತೀನಿ, ನಡಿ. ಇವತ್ತೇ ಅಲ್ಲ, ನಾಳೆ ಅಲ್ಲ ತಾನೆ? ಪಾಪ ಇವನ್ಗೆ ಇವತ್ತು ಒಂದೇ, ನಾಳೆ ಅಂತ ಹೇಳ್ಬೇಕು. ನಾಳೆ ಅಂತಾನೆ ಹೇಳೋಣ. ಪಾಪ ಎಲ್ಲಾರ್ಗೂ ಮಜ್ಜಿಗೆ ಕುಡಿತಾರ, ಇವನು ಕುಡ್ಕೊಂಡು ಹೋಗ್ಲಿ. ನನ್ಗೆ ಗೊತ್ತೇ ಆಗ್ಲಿಲ್ಲ. ಲೋ ತಿಪ್ಪೆ, ಇವತ್ತಲ್ಲ ಕಲ, ನಾಳೆ ನಾಳೆ. ನೀನೇನ ಮಂಜ ನನ್ನ ಹತ್ರನೇ ಸುಳ್ಳು ಹೇಳ್ತೀಯ? ನೋಡು, ಈಗ ತಾನೇ ಇವತ್ತು ಒಂದು ನಾಳೆ ಅಂತಿದ್ದೆ. ನನ್ಗೆ ಅಷ್ಟು ಗೊತ್ತಾಗಲ್ಲ ಇವತ್ತಂದ್ರೆ ಹೌದು ನಾಳೆ ಅಂದ್ರೆ ಹೌದು ಅಂತ. ನೀನ್ ನನ್ಗೆ ಈ ತರ ಮಾಡ್ತೀಯ? ಇಲ್ಲ, ನಿಂತ್ಕೊಂಡು ನಿನ್ನ ಕಚ್ಚಿ ಬಿಡ್ತೀನಿ ಮಗನೇ. ನಿನ್ಗೆ ಇವತ್ತು ಯಾವ್ದು ನಾಳೆ ಯಾವ್ದು ಗೊತ್ತಾಗಲ್ಲ, ನೀನ್ ನನ್ನ ಹತ್ರನೇ ಆಡ್ತೀಯ. ನಿನ್ನ ಕಚ್ಚೋದೇ ಬೇಡ, ಬಿಡೋದೇ ಬೇಡ. ನೀನ್ ಕಚ್ಚಪ್ಪನ ನಾನೇ ಕಚ್ಚಿಬಿಡ್ತೀನಿ. ಇಲ್ಲಿಂದ ಮೊದ್ಲು ಹೋಗ್ತೀನಿ. ಹೋಗು, ನಾನೇ ಹೋಗಿ ಮೊದ್ಲು ಫಸ್ಟ್ ಪಾನ್ಕ ಮಜ್ಜಿಗೆ ಕುಡಿತೀನಿ. ನಂಗಿಂತ ಮೊದ್ಲು ಕುಡಿತೀಯ ನೋಡ್ತೀನಿ. ನಾನೇ ಪಾನ್ಕ ಮಜ್ಜಿಗೆ ತಟ್ಟೆ ಲೋಟ ಎರಡು ಎತ್ಕೊಂಡು ಓಡಿ ಬಂದ್ಬಿಡ್ತೀನಿ ಇವತ್ತು. ನಾನೇ ಫಸ್ಟ್ ಬರೋದು. ನಾಳೆ ನಾಳೆ ಅಲ್ಲ, ಬರ್ತೀನಿ. ಅಬ್ಬಾ, ರಾಮನವಮಿಗೆ ಮನೆಯೆಲ್ಲ ರೆಡಿ ಆಯ್ತು, ರಂಗೋಲಿನೂ ಬಿಟ್ಟಾಯ್ತು. ನೋಡಿ ವೀಕ್ಷಕರೇ, ರಾಮನವಮಿಗೆ ರಂಗೋಲಿ ಬಿಟ್ಟಿದ್ದೀನಿ. ಯಾವ ಥರ ಇದೆ? ಏನು ಗುಂಡಜ್ಜಿ, ಇವತ್ತು ಇಷ್ಟು ಚೆನ್ನಾಗಿ ರೆಡಿಯಾಗಿ ಮನೆಯೆಲ್ಲ ಹಿಂಗೆ ರೆಡಿ ಮಾಡ್ಬಿಟ್ಟಿದ್ಯಾ? ಓಹೋ ಗುಂಡಜ್ಜಿ, ರಂಗೋಲಿನೂ ಬಿಟ್ಬಿಟ್ಟಿದ್ಯಾ ಇಷ್ಟು ಚಲೋ ಹೊತ್ನಾಗಿ. ಎಷ್ಟು ಚೆನ್ನಾಗೈತಿ ರಂಗೋಲಿ. ಅಲ್ಲ ಕಣೆ ಜಯಮ್ಮ, ಇವತ್ತು ರಾಮನವಮಿ ಐತೆ ಅಂತ ಗೊತ್ತಿಲ್ಲ. ಗಂಡಸ್ರಿಗಾದ್ರೆ ಗೊತ್ತಿರಲ್ಲ, ಹೆಂಗ್ಸಾಗಿ ನಿನಗೆ ಗೊತ್ತಿಲ್ಲ. ಮನೆಯಾಗ ಪೂಜೆ ಮಾಡಬೇಕು, ಬಿಡಬೇಕು, ಬೇಗ ಎದ್ದು ಮನೆಯೆಲ್ಲ ರೆಡಿ ಮಾಡ್ಬೇಕಂತೇಳಿ. ಇನ್ನು ಈಗ ಹಿಂಗೆ ಬಂದು ನಿಂತೀಯ, ಏನು ರೆಡಿ ಆಗ್ದಂಗ ಬಿಡ್ದಂಗ? ಅಯ್ಯೋ, ಇವತ್ತೇ ಅಲ್ಲ ರಾಮನವಮಿ. ನೆನ್ನೆ ಫೋನಲ್ಲಿ ರೀಲ್ಸ್ ನೋಡೋ ಹೊತ್ತಾಗೆ ಹೇಳಿದ್ರು, ಮರ್ತ್ಕೊಂಡೆ ಮಲ್ಕೊಂಡ್ಬಿಟ್ಟಿನಿ ಕೊಂಡಕ್ಕಯ್ಯ. ನನಗೆ ಯಾರನೇ ಬಂದಿಲ್ಲ ನೋಡು. ಅಲ್ಲ ಕಣೆ ಜಯಿ, ಮನೆ ಹೆಂಗಸಾಗಿತ್ಕೊಂಡು ಎಲ್ಲ ಕೆಲಸನ ಮಾಡ್ಕೊಂಡು ಹೋಗೋದು ಕಲಿಬೇಕು. ಈ ಥರ ಅಲ್ಲ ಸೋಂಬೇರಿತನ ಕಲಿಯೋದು. ನಮ್ಮ ಮನೆ ಸೊಸೆಯರನ್ನ ನೋಡ್ಕೊಳ್ಳಿ. ಭಾಗ್ಯ ಆಗಲೇ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ರಂಗೋಲಿ ಎಲ್ಲ ಬಿಟ್ಟು, ನಾನು ಬಣ್ಣ ಹತ್ತೀನಿ ಹೋಗಮ್ಮ ಅಂದೆ. ಆಕೆ ಓದ್ಲು. ನಾನು ಬಣ್ಣ ಹತ್ತಿದ್ದೀನಿ, ಮನೆಯೆಲ್ಲ ರೆಡಿ ಮಾಡಿ ಅತ್ತೆ ಅಂತ ಹೇಳಿ ಓದ್ಲಪ್ಪ. ಈ ದಿವ್ಯ ಒಬ್ಬಳೆ ಲೇಟಾಗಿ ಎದ್ದಿರೋದು. ಅದು ಎದ್ದೇಳ್ಸಿ ಬಂದಿದೆ, ಎದ್ದವಳ ಇಲ್ಲೋ ಗೊತ್ತಿಲ್ಲ. ಆದರೆ ನಮ್ಮ ಮನೆ ಸೊಸೆಯರು ನೋಡಿ ಬುದ್ಧಿ ಕಲಿ. ಅಯ್ಯೋ ಬುಡೆ ಗುಂಡಜ್ಜಿ, ನೀ ಯಾಕೆ ಹಿಂಗಂತಿ? ನೀನಾದ್ರೂ ವಯಸ್ಸಾಗೈತಿ, ಹೇಳ್ಕೊಡ್ತೀನಿ. ನಮ್ಮ ಮನೆಯಾಗ ಇರೋರೆ ನಮ್ಮ ಮುತ್ಕಿನೋ ಅದು 20 ಗಂಟೆನೂ ಬಿತ್ಕೊಳುತ್ತಾ, ನನಗಿಂತ ಹೆಚ್ಚಾಗಿ ಅದೇನು ಹೇಳ್ಕೊಡಲ್ಲ. ಇನ್ನೇನು ಕಲಿತಾರ ಹೆಂಗಸ್ರು? ನೋಡ್ ಗುಂಡಜ್ಜಿ, ನಿನ್ನ ಸೊಸೆನ ಆಕೆ ನೋಡಿ ಕಲಿ 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 ಅಂತಿದ್ದಲ್ಲ, ಆಕೆನ ಇವಾಗ ಅನ್ಕೊಂಡು ಹೊರಗೆ ಬರಕತ್ತಾಳ. ಅವಳನ್ನ ನೋಡಿ ನಾನೇನು ಕಲಿಬೇಕು? ಇದೇನಪ್ಪ ಇದು, ನಮ್ಮತ್ತೆ ಇಲ್ಲೇ ನಿಂತ್ಕೊಂಡ್ಬಿಟ್ಟಾಳೆ. ಅಯ್ಯೋ, ರಾಮನವಮಿ ಆಯ್ತಲ್ಲ ಇವತ್ತು. ಅಷ್ಟೊತ್ತಿಂದ ಎದ್ದೇಳ್ಸಕತ್ತಾಳೆ, ನಾನು ಎದ್ದೇ ಇಲ್ಲ. ಏನ ಮಾಡೋದು ಇವತ್ತಂತೂ ಸರಿಯಾಗಿ ಉಗಿತಾಳ. ಫಸ್ಟು ಒಳಗೆ ಹೋಗ್ಬಿಡೋದೇ ಒಳ್ಳೇದು. ಏನೇ ಎಷ್ಟೊತ್ತಾಗೈತೆ? ಇನ್ನ ಬಂದು ಇಷ್ಟೊತ್ತಾಗ ಎದ್ದೇಳೋದು? ನಾನು ಆಗಲೇ ಬೆಳಗ್ಗೆನೆ ಎದ್ದು ಎಲ್ಲ ಕೆಲಸ ಮುಗಿಸಿ ಬಾಗಿನ ನೋಡಿ ಬುದ್ಧಿ ಕಲಿ. ಆಕೆ ಎಷ್ಟು ಗಂಟೆಗೆ ಎದ್ದು ಎಲ್ಲ ಕೆಲಸ ಮುಗಿಸಾಳ. ಸರಿ ಬಿಡಿ ಅತ್ತೆ, ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ. ಯಾಕೆ ಬೈತೀರಾ ಬೆಳಗ್ಗೆನೆ? ರಾಮನವಮಿ ಬಿಸಿನ ಸೊಸೆರಿಗೆ ಬೈಬಾರ್ದಂತೆ, ಬೈದ್ರೆ ಕುಷ್ಠರೋಗ ಬರ್ತಾವಂತೆ. ಎಲ್ಲ ಇವಳ ಯಾವ ಥರ ಹೇಳೋಗ್ತಾಳ, ನನಗೆ ಕುಷ್ಠರೋಗ ಬರುತ್ತಾ ಆಗ ಈಗ ಅಂತೇಳಿ. ಸಿಗ್ಲಿ ಪೂಜೆ ಎಲ್ಲ ಅಲ್ಲಿ ನಾಳೆಗಿರೋದಕ್ಕೀಗ. ಮಿಟಕ್ಲಾಡಿ, ನೀನು ಅಲ್ಕಿರಿತಾರ ಸಾಕು. ಹೋಗಿ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ಬರೋಗು. ಲಕ್ಷ್ಮಿ ಅವ್ರ ಮನೆಯಾಗ ಇವತ್ತು ರಾಮನವಮಿ ಮಾಡ್ತಾಳ, ಜೋರಾಗಿ ಮಾಡ್ತಾಳಂತ, ಅದಕ್ಕೆ ಕೂಗಿ ಹೋಗೋಳ.
ಓಹೋ, ನನ್ನ ಮಾತ್ರ ಕೂಗಾಳ ಅನ್ಕೊಂಡೆ, ನಿಮ್ಮನ್ನು ಕೂಗಾಳ. ಬಿಲ್ಡಪ್ ತಗೊಳಕಬೇಕಾದ್ರೆ ನನ್ನ ಮಾತ್ರ ಕೂಗಿರ್ತಾಳೆ ಅನ್ಕೊಂಡೆ, ನಿಮ್ಮನ್ನು ಕೂಗಾಳಲ್ಲ. ಸರಿ, ನಾನು ಹೋಗಿ ಸ್ನಾನ ಮಾಡಿ ರೆಡಿಯಾಗಿ ಬರ್ತೀನಿ. ಫಸ್ಟ್ ಗುಡಿ ಹತ್ರ ಹೋಗಿ ಪಾನ್ಕನ ಮಜ್ಜಿಗೆನ ಇಸ್ಕೊಂಬಂದು ನಮ್ಯಾಗ ಹೋಗ್ತೀನಿ ನಾನು. ನಿಮ್ಮಿಬ್ರು ಜಗಳನೋ ಯಾವತ್ತೂ ನಿಲ್ಲಲ್ಲ, ನಡಿ ಹೋಗಿ ಬರೋದು. ಹಂಗಿದ್ರು ನಮ್ಮ ಮಾಮನೇ ಅವನೇ, ಅವನ ಹತ್ರ ಒಂದ್ ಚೊಂಬ್ ಇಸ್ಕೊಂಡು ಹೋಗ್ಬಿಡೋದೆ ಇವತ್ತು. ಒಂದ್ ಚೊಂಬ್ ಪಾನ್ಕ, ಒಂದ್ ಚೊಂಬ್ ಮಜ್ಜಿಗೆ. ಅಜ್ಜಿ ಹೇಳಲ್ಲ, ನಂಗೊಂದ್ ಚೊಂಬ ಪಾನ್ಕ, ಒಂದ್ ಚೊಂಬ ಮಜ್ಜಿಗೆ ಹಾಕೊಡು. ಲೇ ಮಂಜ, ನಂಗೆ ಗೊತ್ತುಕಲ್ಲ ನೀನು ತಗೊಂಡೋಗಿ ಮಂದಿಗೆ ದಾನ ಮಾಡ್ತೀಯ ಅಂತೇಳಿ. ಹೋಗೋನೆ ಬರಲಿ, ತಗೊಂಡು ಹೋಗ್ತಾಳ, ಹೋಗ್ ನೀನು. ಲೋ ಮಗ, ನೀನೇ ಇದ್ಯಾ? ನನಗೂ ಒಂದೊಂದು ಚೊಂಬ್ ಕೊಟ್ಟುಬಿಡು. ಒಂದು ಚೊಂಬಾಗ ಪಾನ್ಕ, ಒಂದು ಚೊಂಬಾಗ ಮಜ್ಜಿಗೆ. ಇವತ್ತು ರಾಮನವಮಿ ಐತೆ, ಕುಡ್ದು ಇವತ್ತು ಜಗ್ಗಿ ಹಾಕೊಟ್ಬಿಡು ನಂಗೆ. ಅದಕ್ಕೆ ದೊಡ್ಡ ದೊಡ್ಡ ಚೊಂಬ್ ತಂದೀನಿ. ಓ ರಾಮನ್, ನೀನೇ ಇದ್ಯಪ್ಪ, ನನಗೂ ಒಂದ್ ಚೊಂಬ್ ಮಜ್ಜಿಗೆ, ಒಂದ್ ಚೊಂಬ್ ಪಾನ್ಕ ಕೊಟ್ಬಿಡಪ್ಪ. ನಮ್ಮ ಮನೆಯಾಗೂ ಇವತ್ತು ರಾಮನವಮಿ ಮಾಡ್ತಾವಿ, ಅದಕ್ಕೆ ಚಿಕ್ಕ ಚಿಕ್ಕ ಚೊಂಬೆ ತಂದೀನಿ, ಇದಕ್ಕೆ ಹಾಕೊಡು ಸಾಕು. ಓ, ನನ್ನ ಮಗನೇ ಪಾನ್ಕ ಕೊಡ್ತಾನೆ, ರಾಮ ಮಜ್ಜಿಗೆ ಕೊಡ್ತಾನೆ. ಹಂಗಾದ್ರೆ ಇಬ್ಬರ ಹತ್ರನೂ ನನ್ನ ಚೊಂಬು ಈಸ್ಕೊಂಬಿಡೋದೆ. ಒಂದೊಂದು ಬಿನ್ಗೆ ತಂದೀನಿ, 2 ಬಿನ್ಗೆ ತಂದೀನಿ. ಈಸ್ಕೊಂಡೋಗಿ ಜಗ್ಗಿ ಕುಡ್ಬಿಡೋದೆ ಇವತ್ತು. ಅಯ್ಯೋ, ಇದೇನ್ ಗುಂಡಜ್ಜಿ, ಈ ಜಯಮ್ಮ ಎಂತ ಕೆಲಸ ಮಾಡೋಳೆ ನೋಡು. ಯಪ್ಪ, ಬಿನ್ಗೆನೆ ತಂದ್ಬಿಟ್ಟವಳೆ. ಇತ್ತಳೆ ಬಿನ್ಗೆ ಕೂಡ ಎರಡ, ಒಂದ್ರಲ್ಲಿ ಪಾನ್ಕ, ಒಂದ್ರಲ್ಲಿ ಮಜ್ಜಿಗೆ ತಕೊಂಡು ಹೋಯ್ತಾಳೇನೋ. ಯಪ್ಪ, ಮಗ ಕೊಡ್ತಾವನೆ ಅಂತ ಹೇಳಿ ತುಮ್ಕಿಮ್ಕ ಓದಾಳೇನೋ. ಫಸ್ಟ್ ನಾವ್ ಇಸ್ಕೊಂಡು ಹೋಗ್ಬಿಡ್ಬೇಕಪ್ಪ, ಆಮೇಲೆ ನಮಗೆ ಉಳ್ಗಿಳ್ಗೆ ಓದೋದು. ನೀವೇನ್ರಕ್ಕ ಇಷ್ಟು ಶಾಕಾಗಿ ನೋಡ್ತಿದ್ದೀರಾ? ಯಾಕ, ಏನಾಯ್ತು? ಅಲ್ಲೇನ್ ದೇವು ಬಂದ್ ನಿಂತೈತಾ? ಅಣ್ಣ, ಸೋಮಣ್ಣ, ದೇವ ಅಲ್ಲ, ಹಿಂದಕ್ಕೆ ತಿರುಗಿ ನೋಡು. ನಿಮ್ಮವ್ವ ಬಿನ್ಗೆ ಎತ್ಕೊಂಡ್ ಬಂದಾಳ. ಎಲ್ಲಾರ್ಗೂ ಪಾನ್ಕ ಮಜ್ಜಿಗೆ ಕೊಡೋದು ಬೇಡ, ನೀನು ನಿಮ್ಮವ್ವಂಗೆ ಒಬ್ಳಿಗೆ ಕೊಟ್ಟು ಕಳಿಸ್ತಿ. ನೀನೇನಮ್ಮ ಕೊಡಗಳು ಎತ್ಕೊಂಬಂದೀಯ? ಏನ ಅದನ್ನ ಪಾನ್ಕನು ಮಜ್ಜಿಗೆನ ತಕೊಂಡೋಗಿ ಏನ ಸ್ನಾನ ಮಾಡ್ತೀಯಾ, ಇಲ್ಲ ಒಟ್ಟು ಕುಯ್ಕಂತೀಯ? ಏನ್ ಗಾಳಿ ಆಗ್ಬಿಟ್ಟಿಯ ನೀನು? ರಾಮನವಮಿ ದಿನ ಪಾನ್ಕ ಮಜ್ಜಿಗೆ ಮಾಡೋದು ಎಲ್ಲರಿಗೂ ಒಂದೊಂದು ಗ್ಲಾಸ್ ಕೊಡ್ಲಿ ಅಂತೇಳಿ ನೀನೇ ಒಂದು ಕೊಡ ಎತ್ಕೊಂಬಂದ್ಬಿಟ್ರ ಎಲ್ಲ ಇಲ್ಲಿರೋದೆಲ್ಲ ಖಾಲಿ ಆಗಲ್ಲ. ಮಂದಿಗ ಬೆಟ್ಟಿ ಕೊಡ್ಲಿ ಅಂತೇಳಿ ದುರ್ಗಿ ಅಮ್ಮರಿಗೆ ಕೊಡಿಸಿತ್ತಿರೋದು. ಅದಕ್ಕೆ ಕೊಡ ಎತ್ಕೊಂಬಂದಿನಿ, ನನಗೆ ಕೊಡು ಅಷ್ಟೇ. ಇಲ್ಲ ಅಂದ್ರೆ ನಿನ್ನ ಮನೆಗೆ ಇಟ್ಟಾಕಲ್ಲ ಇವತ್ತು ನಿನ್ಗೆ. ಯಾವ ದುರ್ಗಿ ಆದ್ರೇನು, ಯಾವ ಕಾಳಿ ಆದ್ರೇನು, ಎಲ್ಲರಿಗೂ ಒಂದೇ ಇಲ್ಲಿ, ಎಲ್ಲರಿಗೂ ಒಂದೊಂದೇ ಲೋಟ ಕೊಡೋದು. ಅದು ಏನು ಚೊಂಬ್ ತಂದಾರಲ್ಲ ಅಂತೇಳಿ ಒಂದು ಚೊಂಬ್ ತುಂಬ ಕೊಡ್ಬೋದೇನೋ, ಅದನ್ನ ಬಿಟ್ಟು ಕೊಡೋದು ತುಂಬ ಕೊಡ್ತಾರೆ ಯಾರು ಬಾ. ಹೋಗಮ್ಮ ಸುಮ್ಕ, ಇಲ್ಲಿ ಕೊಡಲ್ಲ ಕಣ. ನಿನ್ಗೆ ಎಲ್ಲಿ ಕೊಡ್ತಾರೆ? ನಿನ್ನ ದುರ್ಗಿ ಅಮ್ಮನ ಕರ್ಕೊಂಬಂದು ತಗೋಗಿ ಹೋಗಿ ಈಸ್ಕೋಗು. ಏನ್ಲ ಸೋಮು, ಇವ್ರ ಜೊತೆ ಸೇರ್ಕೊಂಡು ನೀನು ನಾಟಕ ಕಡೆ ಕಲ್ತ್ಕೊಂಡ್ಬಿಟ್ಟಿಯಾ? ಎಲ್ಲ ಈ ಗುಂಡಿ, ಈ ಲಕ್ಷ್ಮಿ ಎಲ್ಲ ಇವರಿಂದನೇ ಆಗಿರೋದು. ಇಲ್ಲ ಅಂದಿದ್ರೆ ನೀವು ಕೊಡ್ತಿದ್ರಿ ನನ್ಗೆ. ನೀವೆಂತ ಬುದ್ಧಿ ಕಲ್ತೀರ? ನನ್ಗೆ ಯಾವ ಪಾನ್ಕನೂ ಬೇಡ, ಯಾವ ಮಜ್ಜಿಗೆನೂ ಬೇಡ, ನಾನು ಹೋಗ್ತೀನಿ ಇಲ್ಲಿಂದ. ಲೇ ಅಲ್ಲ ಕಣೆ ಜೈ, ವರ್ಷಕ್ಕೊಂದು ಹಬ್ಬ ಬರುತ್ತಪ್ಪ ರಾಮನವಮಿ ಅಂತೇಳಿ. ಅದ್ರ ದಿನಾನು ಜಗಳ ಆಡ್ಬೇಕಾ ನೀನು? ಎಲ್ಲರಿಗೂ ಒಂದೊಂದು ಚೊಂಬಾರ ಕೊಡ್ತೀನಿ ಅಂತ ಹೇಳಕತ್ತಾರಲ್ಲ, ಒಂದೇ ಲೋಟ ಅಂತ. ಅದ್ರ ಮನೆಯಾಗ 5 ಜನ 6 ಜನ ಇರ್ತಾರ ಅಂತೇಳಿ ಒಂದು ಚೊಂಬ್ ಕೊಡಕತ್ತಾರ. ಚೊಂಬ್ ತಂದು ಈಸ್ಕೊಂಡೋಗಿ. ಹಬ್ಬದ ದಿನ ಈ ಥರ ಜಗಳ ಮಾಡ್ಕೊಂಡು ಕುಂದ್ರ ಬೇಡ. ಅಲ್ಲಲ್ಲ ತಿಪ್ಪೆ, ನೀನು ಬಂದ್ಬಿಟ್ಟಿದ್ಯಾ? ಯಾರು ಹೇಳ್ದವ್ರು ನಿಂಗ? ಮಾಮಾಯ್, ನಾನೇ ಹೇಳ್ದೆ ಕಣ್ ಮಾಮಾಯ್. ಆತಂಗ ನಾಳೆ ಅಂದ್ರೆ ಇವತ್ತು ಬರ್ತಾನ, ಅದಕ್ಕ ನಾಳೆ ಕೊಡ್ತಾರಂತ ರಾಮನವಮಿದು ಬಾಂದಿ. ಅದಕ್ಕ ತಟ್ಟೆ ತಕೊಂಡು ಚೊಂಬ್ ತಕೊಂಡು ಓಡ್ ಬಂದಾನ. ಪಾನ್ಕನು ಮಜ್ಜಿಗೆನು ಬೇಕಂತ ಫಸ್ಟ್ ಅವನ್ಗೆ ಹಾಕೊಡು. ಒಳ್ಳೆ ಕೆಲಸ ಮಾಡಿದ್ಯಕಲ್ಲ ಮಂಜ. ತಿಪ್ಪೆ ಬಂದದ್ ನೋಡಿ ನಂಗೆ ಭಾಳ ಖುಷಿ ಆಯ್ತು. ಅಯ್ಯೋ, ಊರ್ನಾಗ ಇಂಥವ್ರೊಬ್ರು ಇರ್ತಾರ ಪಾಪ, ಅಂಥವ್ರು ಬಂದಾಗ ಭಾಳನೇ ಖುಷಿ ಆಗುತ್ತೆ. ಸರಿ ಬರ್ರಿ, ಎಲ್ಲರಿಗೂ ಮಜ್ಜಿಗೆ ಪಾನ್ಕ ಕೊಡ್ತೀನಿ, ಕುಡ್ದು ಹೋಗೋರಂತೆ. ರಾಮಣ್ಣ, ನಂಗ ಪಾನ್ಕ ಮಜ್ಜಿಗೆ ಜಗ್ಗಿ ಕೊಡು, ನಂಗ ಜಾಸ್ತಿ ಬೇಕು. ನಾನು ಇಲ್ಲಿ ಕುಡಿತೀನಿ, ಮನೆಗೂ ತಕೊಂಡು ಹೋಗ್ತೀನಿ. ಲೋ ರಾಮ, ನಮ್ಮ ಬದಲು ಅವ್ನಿಗೆ ಕೊಡ್ಲ. ಅವ್ನು ನೋಡಿದ್ರೆ ಒಟ್ಟುರಿತ್ತ. ನಮ್ಗೆ ಒಂದೊಂಚೂರು ಕೊಡು, ಒಂದೊಂದು ಲೋಟನೆ ಅವ್ನಿಗೂ ಒಂಚೂರು ಹಾಕೊಡು ಪಾಪ. ಹಾಯ್ ವೀಕ್ಷಕರೇ, ನಾನು ಪಾನ್ಕ ಮಜ್ಜಿಗೆ ಕುಡಿಯಕ್ಕೆ ಬಂದಿದ್ದೀನಿ. ನಿಮ್ಮೂರಾಗ ಯಾರ್ಯಾರು ಪಾನ್ಕ ಮಜ್ಜಿಗೆ ಕುಡಿತಿದ್ದೀರಾ, ರಾಮನವಮಿ ಆಚರಿಸ್ತಿದ್ದೀರಾ, ನಂಗ ಹೇಳಿ ಸ್ವಲ್ಪ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.